ಕಸದ ಟೆಂಡರ್ ತನಿಖೆಗೆ ಸಿದ್ಧ ಅಂತ ಹೇಳಿ ಸಿಎಂ ಹೇಳಿ 30 ವರ್ಷಕ್ಕೆ ಗುತ್ತಿಗೆ ಕೊಡಲು ನಿಮ್ಗೇನು ಅಧಿಕಾರ ಇದೆ? ಕಸದ ಹೆಸರಲ್ಲಿ ಬೆಂಗಳೂರಿನ ಜನರ ರಕ್ತ ಹೇರಬೇಡಿ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಉಳಿದದ್ದು ಏಜೆಂಟ್ಗಳಾಗಿ ಅವರ ಮಾಫಿಯಾ ಏಜೆಂಟ್ ಅನ್ನೋದಿದೆಯಲ್ಲ, ಇದು ಬಾಲಿಶ ಹೇಳಿಕೆ. ಅಂದರೆ ಸತ್ಯ ಹೇಳಿದರೆ ಅದು ಏಜೆಂಟ್ಗಳಾಗ್ತಾರೆ ಯಾರಾದರೂ? ಇದು ಮುಖ್ಯಮಂತ್ರಿಗಳ ಬಾಲಿಶ ಹೇಳಿಕೆ. ಇಂಥ ಹೇಳಿಕೆಗಳನ್ನು ಅವರು ಕೊಡಬಾರ್ದು. ಇದನ್ನು ಪರಿಶೀಲಿಸ್ತೇನೆ ಅಂತ ಹೇಳಲಿ, ಇಲ್ಲ ಯಾವುದೇ ತನಿಖೆ ನಡೆಯಲಿ ಸಿದ್ಧ ಅಂತ ಹೇಳಲಿ. ಇದು ಗಟ್ಟಿತನದ ಮಾತುಗಳಿವು. ಇಲ್ಲ ಅಂತಂದರೆ ಅವರು ಯಾವಾಗ ನಮ್ಮನ್ನೇ ಇವರು ಏಜೆಂಟ್ರುಗಳು ಅಂತಂದ್ರೋ ಅಲ್ಲಿಗೆ ಅವರ ಹೇಳಿಕೆಗೆ ಮಹತ್ವವೇ ಬರೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಯಾರು ಇದು ಎಲ್ಲಿ ನಾವು ಯಾರ ಪರವಾಗಿದ್ದೇವೆ? ಇದರಲ್ಲಿ ಇಂಥವ್ರಿಗೆ ಕೊಟ್ಟಿದ್ದು ತಪ್ಪು ಮತ್ತು ಇಂಥವ್ರಿಗೆ ಕೊಡಬೇಕಾಗಿತ್ತು. ನಮ್ಮದೇನಾದರೂ ಇದೆಯಾ? ವಾದ ಇದೆಯಾ ಅದರಲ್ಲಿ? ಇಲ್ಲ. ನೀವು ಕೊಟ್ಟಿರ್ತಕ್ಕಂಥದ್ದೇ ಕಾನೂನು ಬಾಹಿರ ಇದೆ. ತರಾತುರಿಯಲ್ಲಿ ಇದನ್ನು ಒಂದು ಕಂಪನಿಗೆ ಕೊಟ್ಟಿದ್ದೀರಿ, ರಾಮ್ಕಿ ಅನ್ನೋರಿಗೆ ಕೊಟ್ಟರು. ನೀವು 2 ವರ್ಷ 3 ವರ್ಷ ಕೊಟ್ಟಿಲ್ಲ. ನಿಮ್ಮ ಅವಧಿ ಇರೋದು 2 ವರ್ಷ. 30 ವರ್ಷಕ್ಕೆ ನೀವು ಕಾಂಟ್ರಾಕ್ಟನ್ನು ಕೊಡಲಿಕ್ಕೆ ನಿಮಗೇನು ಅಧಿಕಾರ ಇದೆ? ಯಾರು ನಿಮ್ಗೆ ಅಧಿಕಾರ ಕೊಟ್ಟರು? ದಿಸ್ ಈಸ್ ಎ ಡೇ ಟು ಡೇ ಅಫೇರ್ಸ್. ಇದು ಯಾವುದೋ ಕನ್ನಂಬಾಡಿ ಕಟ್ಟೆ ಕಟ್ಟೋದಲ್ಲ, ಅಥವಾ ದೊಡ್ಡ ಡ್ಯಾಮ್ ಕಟ್ಟೋ 30-40 ವರ್ಷಗಳ ಪ್ರೋಗ್ರಾಮ್ ಅಲ್ಲ ನೀವು ಟೆಂಡರ್ ಕೊಡೋಕ್ಕೆ. ಇದು ಎವ್ರಿಡೇ ನಡೀತಾ ಇರತಕ್ಕಂಥ ಕಸದ